ಕೋಟಿ ಸುರಿದ್ರೂ ಗ್ರಾಮಗಳಿಗೆ ಬಾರದ ನೀರು. 6 ಹಳ್ಳಿಗೆ ಏನೋ ನೀರು ಬಿಡ್ತೀವಿ ಅಂತ ಹೇಳಿದರು. ಇನ್ನೂವರೆಗೂ ಯಾವುದೇ ಹಳ್ಳಿಗೂ ನೀರು ಒಂದು ತೊಟ್ಟು ಯೂಸ್ ಆಗಿಲ್ಲ. ಉದ್ಘಾಟನೆಯಾದ್ರೂ ಪ್ರಯೋಜನಕ್ಕೆ ಬಾರದ ನೀರಿನ ಘಟಕ. ಹಿಂದೆ ಸರ್ ಸಮಸ್ಯೆ ಇಲ್ಲಿ ಇದು ವಾಟರ್ ಟ್ಯಾಂಕ್ ಕಟ್ಟೇವ್ರೆ, ಅದ್ರಾಗ ನೀರಿಲ್ಲ, ಏನೂ ಇಲ್ಲ. ನೀರಿಂದೇ ಸಮಸ್ಯೆ ಇಲ್ಲಿ. ಎಸ್, ಶಿರಾ ತಾಲೂಕಿನಲ್ಲಿ 64 ಗ್ರಾಮಗಳಿಗೆ ಕುಡಿಯುವ ನೀರು ನೀಡೋ ಉದ್ದೇಶದಿಂದ ಸುಮಾರು 15.35 ಕೋಟಿ ವೆಚ್ಚದಲ್ಲಿ ಓವರ್ ಹೆಡ್ ಟ್ಯಾಂಕ್ ಮತ್ತು ಶುದ್ಧೀಕರಣ ಘಟಕ ನಿರ್ಮಿಸಲಾಗಿದೆ. ಆದರೆ ಉದ್ಘಾಟನೆಯಾಗಿ ಇಷ್ಟು ವರ್ಷ ಕಳೆದರೂ ಕೂಡ ಜನರಿಗೆ ಮಾತ್ರ ಈವರೆಗೂ ಒಂದು ಹನಿ ನೀರು ಕೂಡ ಸಿಗ್ತಾ ಇಲ್ಲ. ಹೌದು, ಶಿರಾ ದೊಡ್ಡಕೆರೆಯಿಂದ 64 ಗ್ರಾಮಗಳಿಗೆ ನೀರು ನೀಡಲು ಭೂತೇಶ್ವರ ನಗರದಲ್ಲಿ 2011-12ನೇ ಸಾಲಿನಲ್ಲಿ ಈ ನೀರಿನ ಟ್ಯಾಂಕರ್ ಮತ್ತು ನೀರಿನ ಶುದ್ಧೀಕರಣ ಘಟಕ ನಿರ್ಮಿಸಲಾಗಿದ್ದು ಯಾವುದೇ ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಯಂತ್ರಗಳನ್ನು ಅಳವಡಿಸಲಾಗಿದೆ. ಆದರೆ ಅವು ಬಳಕೆಯಾಗದೆ ತುಕ್ಕು ಹಿಡಿತಾವೆ. ತಾಲೂಕಿನಲ್ಲಿ ಅಂತರ್ಜಲ ಮಟ್ಟ ಕುಸಿದಿದ್ದು ಸಾವಿರಾರು ಅಡಿ ಕೊಳವೆ ಬಾವಿ ಕೊರೆದ್ರೂ ನೀರು ಸಿಗೋದು ಕಷ್ಟವಾಗ್ತಾ ಇದೆ. ಒಂದು ವೇಳೆ ನೀರು ಸಿಕ್ಕರೂ ಫ್ಲೋರೈಡ್ ನೀರು ಕೂಡಿದ್ದು ಕುಡಿಯಲು ಯೋಗ್ಯವಾಗಿಲ್ಲ. ಶಿರಾ ತಾಲೂಕಿನ 0.9 ಟಿಎಂಸಿ ಅಡಿ ಹೇಮಾವತಿ ನೀರು ಹಂಚಿಕೆಯಾಗಿದ್ದು ಗ್ರಾಮಗಳಿಗೆ ಕುಡಿಯುವ ನೀರು ನೀಡುವ ಉದ್ದೇಶದಿಂದ ಈ ಯೋಜನೆ ಜಾರಿಗೆ ತರಲಾಯಿತು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಖುದ್ದು ಈ ಘಟಕವನ್ನ ಉದ್ಘಾಟಿಸಿದ್ರು. ಆದರೆ ಉದ್ಘಾಟಿಸಿ ಇಷ್ಟು ವರ್ಷವಾದರೂ ಹನಿ ನೀರು ಕಾಣದೆ ಯಾವುದೇ ಪ್ರಯೋಜನವಾಗಿಲ್ಲದಂತಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಎಂಬ ಆರೋಪಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇದು 2011-12 ಇಸ್ವಿಗೆ ಓಪನ್ ಆಗಿರೋದು ಟ್ಯಾಂಕು. 56 ಹಳ್ಳಿಗೆ ಏನೋ ನೀರು ಬಿಡ್ತೀವಿ ಅಂತ ಹೇಳಿದರು. ಇನ್ನೂವರೆಗೂ ಯಾವುದೇ ಹಳ್ಳಿಗೂ ನೀರು ಒಂದು ತೊಟ್ಟು ಯೂಸ್ ಆಗಿಲ್ಲ. ಸುಮ್ಮನೆ ಈ ಜನಗಳಿಗೆ ಇದು ಸೈಟ್ ಮಾಡಿ ಇದನ್ನು ಮಾಡ್ತೀನಿ ಅಂತ ಹೇಳಿದರು. ಆ ಜನಗಳು ಸೈಟ್ ಮಾಡೋಕ್ಕೆ ಇದನ್ನು ಮಾಡ್ಕೊಂಡು ಇವರು ಸುಮ್ಮನೆ ಅನವಶ್ಯಕವಾಗಿ ಬೇರೆ ಕಡೆ ನೀರು ಹಾಕ್ಬೇಕಾರೋದನ್ನ ತಂದು ಇಲ್ಲಿ ಹಾಕಿದ್ದಾರೆ. ಇದು ಯಾರಿಗೂ ಯೂಸ್ ಇಲ್ಲ. ಇದನ್ನು ಏನಾದರೂ ಇದು ಮಾಡಿ ಜನಗಳಿಗೆ ಸೈಟ್ ಮಾಡಿಕೊಟ್ರೆ ಒಂಥರ ಅನುಕೂಲ ಆಗುತ್ತೆ. ಮೇಲೆ ವಿಲ್ ಆಗಿದೆ ಸರ್, ಇದು ನಿವೇಶನಕ್ಕೆ ಅಂತೆಲ್ಲ ವಿಲ್ ಆಗಿದೆ. ಇದು ಜನಗಳಿಗೆಲ್ಲ ಒಂಥರ ಒಳ್ಳೇದು ಮಾಡಿಕೊಟ್ರೆ ಟಿ ವಿ ಮುಖಾಂತರ ಒಂದು ಜನಗಳಿಗೆಲ್ಲ ಒಂದು ಹೆಮ್ಮೆ ಆಗುತ್ತೆ. ಇನ್ನು ತಾಲೂಕಿನಲ್ಲಿ ಬಡವರಿಗೆ ನಿವೇಶನ ನೀಡಲು ಮೀಸಲಿಟ್ಟಿದ್ದ ಪ್ರದೇಶದಲ್ಲಿ ಈ ನೀರಿನ ಘಟಕ ನಿರ್ಮಾಣ ಮಾಡಿದ್ದು ಇಷ್ಟು ವರ್ಷವಾದರೂ ಇದರಿಂದ ಜನರಿಗೆ ಯಾವುದೇ ಪ್ರಯೋಜನವಾಗಿಲ್ಲ. ಬೇರೆ ಕಡೆ ನಿರ್ಮಾಣ ಮಾಡುವ ಬದಲು ಇಲ್ಲಿ ನಿರ್ಮಿಸಿದ್ದಾರೆ. ಇದರ ಬದಲು ನಿವೇಶನ ವಂಚಿತರಿಗೆ ಅನುಕೂಲವಾಗುವಂತೆ ಜಾಗ ಮಾಡಿಕೊಟ್ರೆ ಸಹಾಯ ಆಗತ್ತೆ ಎಂದಿದ್ದಾರೆ. ಅಲ್ಲದೆ ಇಷ್ಟು ವರ್ಷಗಳೇ ಕಳೆದರೂ ಜನಪ್ರತಿನಿಧಿಗಳು ಮತ್ತು ಆಡಳಿತ ನಿಯಂತ್ರಣಾಧಿಕಾರಿ ವರ್ಗದವರು ಜಾಣ ಮೌನಕ್ಕೆ ಜಾರಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಹಿಂದೆ ಸರ್ ಸಮಸ್ಯೆ ಇಲ್ಲಿ ಇದು ವಾಟರ್ ಟ್ಯಾಂಕ್ ಕಟ್ಟೇವ್ರೆ, ಅದ್ರಾಗ ನೀರಿಲ್ಲ, ಏನೂ ಇಲ್ಲ. ನೀರಿಂದೇ ಸಮಸ್ಯೆ ಇಲ್ಲಿ. ಆಲೆ ಕಟ್ 4-5 ವರ್ಷದ ಮೇಲೆ ನೀರಿಗೆಲ್ಲ ಬರತ್ತಾಗ ಇಡ್ಕೋಬೇಕೆಲ್ಲ. ಸೈಟ್ ಕೊಡ್ತೀವಿ ಅಂತಂದ್ರು ಸೈಟ್ ಕೊಟ್ಟಿಲ್ಲ. ಸೈಟ್ ಕೊಡ್ತೀವಿ ಅಂದ್ರು ಸೈಟ್ ಕೊಟ್ಟಿಲ್ಲ. ರೋಡ್ ಸೈಡ್ನಾಗ ಏಕ ಕಟ್ಕೊಂಡವ್ರೆ. ಹುಡುಗರಿಗೆ ಭಾಳ ತೊಂದರೆ. ನೀರಿಲ್ಲ, ಕರೆಂಟಿಂದ ಇರಲ್ಲ, ಏನೋ ವ್ಯವಸ್ಥೆನೇ ಇಲ್ಲ ಇಲ್ಲಿ. ಒಂದು ದಿವಸಕ್ಕೂ ನೀರು ಬಿಟ್ಟಿಲ್ಲ. ಆಗಿರೋದೊಂದೇ, ಇನ್ನೇನು ಇಲ್ಲ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ. 6 ಹಳ್ಳಿಗೆ ಏನೋ ನೀರು ಬಿಡ್ತೀವಿ ಅಂತ ಹೇಳಿದರು. ಇನ್ನೂವರೆಗೂ ಯಾವುದೇ ಹಳ್ಳಿಗೂ ನೀರು ಒಂದು ತೊಟ್ಟು ಯೂಸ್ ಆಗಿಲ್ಲ.